ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಸ್ ಎನ್ ಐ ಟಿ ಸೂರತ್ಕಲ್ನಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಬಂದಿದೆ. ಒಟ್ಟು 23 ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆದಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. So National Institute of Technology Karnataka Suratkallu special recruitment drive for teaching positions. So ಟೀಚಿಂಗ್ ಪೊಸಿಷನ್ಗಳಿಗೆ ರಿಕ್ರೂಟ್ಮೆಂಟ್ನ ಕರೆದಿದ್ದಾರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಕಾಂಟ್ರಾಕ್ಚುಯಲ್ ಆರ್ ರೆಗ್ಯುಲರ್ ಪೋಸ್ಟ್. ಸೊ ಇದು ಗುತ್ತಿಗೆ ಆಧಾರದ ಮೇಲೆ ಅಥವಾ ರೆಗ್ಯುಲರ್ ಆಧಾರದ ಮೇಲೆ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಸೊ ಯಾವ್ದ್ರ ಮೇಲೆ ರಿಕ್ರೂಟ್ಮೆಂಟ್ ನಡೆಯುತ್ತೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 2 ಆನ್ ಕಾಂಟ್ರಾಕ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 2 ಆನ್ ಕಾಂಟ್ರಾಕ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 1. ಸೊ ಇದು ಕಾಂಟ್ರಾಕ್ಟ್ ಮೇಲೆ ಇರೋದಿಲ್ಲ, ಇದು ರೆಗ್ಯುಲರ್ ಪೋಸ್ಟ್ ಮೇಲೆ ಇರುತ್ತೆ. ಸೊ ದೀಸ್ ಟೂ ಪೊಸಿಷನ್ಸ್ ವಿಲ್ ಬಿ ಆನ್ ಕಾಂಟ್ರಾಕ್ಟ್ ಆ್ಯಂಡ್ ಥರ್ಡ್ ಪೊಸಿಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ಗ್ರೇಡ್ 1 ವಿಲ್ ನಾಟ್ ಬಿ ಆನ್ ಕಾಂಟ್ರಾಕ್ಟ್ಸ್. ಸೊ ಟೋಟಲ್ ದೇರ್ ಆರ್ 23 ವೇಕೆನ್ಸೀಸ್. ಮತ್ತು ಈಗ ಪೇ ಸ್ಕೇಲ್ ಬಂದ್ಬಿಟ್ಟು 7 CPC ಪೇ ಸ್ಕೇಲ್ ಪ್ರಕಾರ ಇರುತ್ತೆ. ಸೊ SC ST ಮತ್ತು ST OBC ಎಷ್ಟು ವೇಕೆನ್ಸಿಗಳು ಮತ್ತು ಎಷ್ಟು ಅಲಾಟ್ ಮಾಡಿದ್ದಾರೆ ಅನ್ನೋದು ಕೂಡ ಇನ್ಫಾರ್ಮೇಷನ್ನು ಇಲ್ಲಿ ನೀವು ನೋಟಿಫಿಕೇಶನಲ್ಲಿ ನೋಡ್ಬೋದು. ಮತ್ತೀಗ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 5/10/2021 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಸೊ ಅಪ್ಲಿಕೇಶನ್ ಫೀ ಪೇಮೆಂಟ್ ಬಂದ್ಬಿಟ್ಟು 3/11/2021 ಅಷ್ಟರಲ್ಲಿ ಆಗಬೇಕು. ಮತ್ತು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಹಾರ್ಡ್ ಕಾಪಿ. ಸೊ ನೀವೆಲ್ಲ ಅಪ್ಲಿಕೇಶನ್ ಎಲ್ಲ ಅಪ್ಲೈ ಮಾಡಿದಾದಮೇಲೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸು ಈ ಅಪ್ಲಿಕೇಶನ್ ಜೊತೆಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಜೊತೆಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಸೊ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ನ ಅವರು ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ PhD ಆಗಿರಬೇಕಾ, MTech ಆಗಿರಬೇಕಾ, ಏನು ಕ್ವಾಲಿಫಿಕೇಶನ್ ಅದನ್ನ ಕ್ಲಿಯರ್ ಡೀಟೇಲ್ಸ್ ಇನ್ಫಾರ್ಮೇಷನ್ನು ಸೊ ಈ PDF ನಲ್ಲಿ ನಿಮಗೆ ಸಿಗುತ್ತೆ. ಸೊ ಯಾವ್ಯಾವ ಟೀಚಿಂಗ್ ಡಿಪಾರ್ಟ್ಮೆಂಟ್ಸಲ್ಲಿ ಇರುತ್ತೆ ಅಂತಂದರೆ ಸೊ ಕೆಮಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್, ಇನ್ಫಾರ್ಮೇಷನ್, ಮ್ಯಾಥಮೆಟಿಕಲ್, ಮೆಕ್ಯಾನಿಕಲ್, ಮೆಟಲರ್ಜಿ, ಮೈನಿಂಗ್, ಮ್ಯಾನೇಜ್ಮೆಂಟ್, ವಾಟರ್ ರಿಸೋರ್ಸಸ್. ಸೊ ಈ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಸೊ ಓಪನಿಂಗ್ಸ್ ಇದೆ. ಸೊ ಅದ್ರ ಮೇಲೆ ರಿಕ್ರೂಟ್ಮೆಂಟ್ ನಡೀತಿದೆ. ಮತ್ತು ಈಗ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದು ನಾನ್ ರಿಫಂಡಬಲ್. ಸೊ ಇದು ಯಾವುದೇ ರೀತಿಯಾಗಿ ಸೊ ಹಿಂತಿರುಗಿಸೋದಿಲ್ಲ. ಸೊ ಪ್ರೊಸೆಸಿಂಗ್ ಫೀ ಆಫ್ 100 ರೂಪೀಸ್ ಇರುತ್ತೆ. ಸೊ ಇದ್ರ ಜೊತೆಗೆ ಇದರ ಜೊತೆಗೆ ಗೌರ್ಮೆಂಟ್ PSU ಸ್ಟೇಟ್ ಗೌರ್ಮೆಂಟ್ ಎಜುಕೇಷನಲ್ಲಿ ಯಾರಾದರೂ ಅಪ್ಲಿಕೇಶನ್ನ ಹಾಕ್ತಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಜೊತೆಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದೊಂದು ಬಹಳ ಒಂದು ಇಂಪಾರ್ಟೆಂಟ್ ಕಂಡೀಷನ್. ಮತ್ತು ಈಗ ಚೆಕ್ ಲಿಸ್ಟು, ನೀವು ಅಪ್ಲಿಕೇಶನ್ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕಳಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸು, SC ST OBC ಸರ್ಟಿಫಿಕೇಟ್ಸು ಕ್ಯಾಟಗರಿಲಿ ನೀವು ಅಪ್ಲೈ ಮಾಡೋದ್ರಿಂದ ಸೊ ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೀಗ ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಕಳಿಸ್ಬೇಕಾಗತ್ತೆ. ಸೊ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಪ್ರಿಂಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 5/11/2021 ಅಷ್ಟರಲ್ಲಿ ನೀವು ಅಪ್ಲಿಕೇಶನು ಮತ್ತು ಎಲ್ಲ ಟೆಸ್ಟಿಮೋನಿಯಲ್ಸ್ಗಳನ್ನ ನೀವು ಕಳಿಸ್ಬೇಕಾಗತ್ತೆ. ಅಡ್ರೆಸ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ರಿಜಿಸ್ಟ್ರಾರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕ, ಸೂರತ್ಕಲ್, ಮಂಗಳೂರು, ಕರ್ನಾಟಕ. ಸೊ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರೂ ಮರಿದಿರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.